ನಾನು ವಿಷ್ಣು ವಿಷಯನ ಅಧ್ಯಕ್ಷರು ರಾಜುಗೌಡರು. ಈಗ ನೀವೇನು ಕೇಳ್ಕೊಬಂದರೆ ನಾವು ಹಳೇದೆಲ್ಲ ಜಾಸ್ತಿ ಹೇಳೋದು ಬೇಡ. ಇವಾಗೇನು ಸಮಾಧಿ ಧ್ವಂಸ ಆಯಿತು, ಸಮಾಧಿ ಧ್ವಂಸ ಆದಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಏನು ಧ್ವಂಸ ಆಯಿತು, 10 ಕುಂಟೆ ಪುಣ್ಯಭೂಮಿ ಜಾಗ ಇದ್ದಿದ್ದು ಅದನ್ನು ಸರ್ಕಾರದ ಆದೇಶ ಇಲ್ಲದೆ ಧ್ವಂಸ ಮಾಡಿದ್ದಾರೆ. ಸರ್ಕಾರದ ಆದೇಶ ಇಲ್ಲದೆ ಧ್ವಂಸ ಮಾಡಿರೋದು, ಕೋರ್ಟ್ಗೆ ಸುಳ್ಳು ಮಾಹಿತಿ ಕೊಟ್ಟು ಒಂದು. ಅದಾದಮೇಲೆ ಇದು ಆಗಸ್ಟ್ ತಿಂಗಳಲ್ಲಾಗುತ್ತೆ 2025. 10ನೇ ಇದು ಆ ತಿಂಗಳಿನಲ್ಲೇ ಅರಣ್ಯ ಇಲಾಖೆ ಒಂದು ಜಿಲ್ಲಾಧಿಕಾರಿಗಳಿಗೊಂದು ಪತ್ರ ಬರೀತಾರೆ, ನಮ್ಮ ಹೊಸಕ್ಕೆ ಕೊಡಿಯೋದು ಅವ್ರು ಯಾವ ರೀತಿ ಅಭಿವೃದ್ಧಿ ಪಡಿಸಿಲ್ಲ ಅಂತ. ಇದು ಅರಣ್ಯ ಇಲಾಖೆದು 2015ರಿಂದ ಅಪ್ಲಿಕೇಶನ್ ಹಾಕೊಂಡಿರ್ತಾರೆ. 18ರಲ್ಲಿ ಅದು ತಿರ್ಗಾ ಗಮನಕ್ಕೆ ಬರ್ತೈತೆ. ಇಲ್ಲಿ ನಮಗೆ ಇವಾಗ ಗೊತ್ತಾಗ್ತಾ ಇದೆ, ನಮಗೇನು ಭೀಮಾಶ್ರಮ 10 ಕುಂಟೆ ಬರ್ಕೊಟ್ಬಿಟ್ಟಿದ್ರಲ್ಲ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ, ನಾವು ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಅರಣ್ಯ ಇಲಾಖೆ ಏನು ಅವರು ಹೊಸ ಕೊಡಿ ಅಂತ ಕೇಳ್ತಾಯಿದ್ರು, ನಾನು ಅದ್ರ ಬಗ್ಗೆ ಗಮನ ಕೊಡಲಿಲ್ಲ. ಅಂದರೆ ಸರ್ಕಾರದವರೇ ಪರ್ಮಿಷನ್ ಕೊಟ್ಟಿದ್ದಾರೆ, ಅದು ಬೇಡ ನಮ್ಗೆ ಉಳಿದಿದ್ದು ಉಳಿಲಿ ಅಂತ. ನಮ್ಗೆ 10 ಕುಂಟೆ ಕೊಟ್ಟಿದ್ದಾರೆ, ನಮ್ಗೆ ಉಳ್ಕೊಳ್ಳುತ್ತೆ ಒಂದು ನಂಬಿಕೆ ಮೇಲೆ ನಾನು ಅರಣ್ಯ ಇಲಾಖೆ ಕಡೆ ನಾನು ಫೋಕಸ್ ಮಾಡಲ್ಲ. ಬರೀ ಕಂದಾಯ ಇಲಾಖೆ DC-ಗೆ ಮನವಿ ಕೊಡೋದು, ನಮ್ಗೆ 10 ಕುಂಟೆ ಆದೇಶ ಮಾಡಿಕೊಡಿ, 10 ಕುಂಟೆ ನಮ್ಗೆ ಉಳಿಸ್ಕೊಡಿ, ಮೀಟಿಂಗ್ ಕರೀರಿ, ನಾವು ದುಡ್ಡು ಕೊಡೋಕ್ಕೂ ರೆಡಿ, ಈ ಥರ ಎಲ್ಲ ಮನವಿ ಕೊಟ್ಕೊಂಬತ್ತಾ ಇದ್ದೀವಿ. ನಾವು ಅರಣ್ಯ ಇಲಾಖೆಗೆ ನಾನು ಫೋಕಸ್ ಮಾಡಿದರೆ ಇವತ್ತು ಈ ಸ್ಥಿತಿಗೆ ಬರ್ತಿರ್ಲಿಲ್ಲ. ಇವತ್ತು ಅಂದಿನ 2018 ಅರಣ್ಯ ಇಲಾಖೆಗಳು ಯಾರಿದ್ರು ಅವ್ರನ್ನ ಬಾಯಿ ಮುಚ್ಚಿದ್ರು ಅಭಿಮಾನ್ ಸ್ಟುಡಿಯೋ ಮಾಲೀಕರು ದುಡ್ಡು ಕೊಟ್ಟು. ಇದು 2019ರಲ್ಲಿ ಇಂದ ಇದು ಶೇರ್ಟಿಡ್ ಆಗಿದೆ. ಇದು ನಮಗೆ ಗೊತ್ತೇ ಇಲ್ಲ. ಇದು 2019ರಿಂದ ಅಮೌಂಟ್ ಕಳಿಸ್ಕೊಂಡು ಬಿಲ್ಡರ್ಗಳ ಹತ್ರ ಇವೆಲ್ಲ ನಡೆದಿದೆ. ಆ ದುಡ್ಡಲ್ಲೇ ಇವರು ಎಲ್ಲ ಇಲಾಖೆಗೂ ದುಡ್ಡುಗಳು ಹೊಡ್ಕೊಂಡು ಅದನ್ನು ಮುಚ್ಚಾಕೋ ಬಂದರು. ಅರಣ್ಯ ಇಲಾಖೆ ಯಾರು ಧ್ವನಿ ಎತ್ತಬಾರ್ದು, ಮತ್ತು ಕಂದಾಯ ಇಲಾಖೆಯಿಂದಲೂ ಎಲ್ಲ ಬಾಯಿ ಮುಚ್ಕೊಂಡ್ಬಂದರು. ಹೈಕೋರ್ಟ್ಗೂ 4504ನಲ್ಲಿ ಜಿಲ್ಲಾಧಿಕಾರಿಗಳ ಮೇಲೆ ಕೇಸ್ ಹಾಕಿರ್ತಾರೆ. ಯಾರು? ಅಭಿಮಾನ್ ಸ್ಟುಡಿಯೋ ಮಾಲೀಕರು ಜಾಗ ತಗೊಂಡಿರೋದಕ್ಕೆ. ಆ ಕೇಸ್ನಲ್ಲಿ ಸರ್ಕಾರ, ಅರಣ್ಯ ಇಲಾಖೆಯವರು, ಕಂದಾಯ ಇಲಾಖೆಯವರು ಆ ಕೋರ್ಟ್ಗೆ ಒಂದು ಮಾಹಿತಿ ಕೊಡಲ್ಲ. ಇವರು ಅಭಿವೃದ್ಧಿ ಪಡಿಸಿಲ್ಲ, ಅದು ಇದು ಯಾವುದೇ ಮಾಹಿತಿ ಕೊಟ್ಟಿಲ್ಲ. ನಾವು 10 ಕುಂಟೆ ಜಾಗದವ್ರು ಬರ್ಕೊಟ್ಟಿರೋದು, ಅಲ್ಲಿ ಪುಣ್ಯ ಮಂದಿರ ಇದೆ, ಅಲ್ಲಿ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಾ ಇದ್ದಾರೆ. ಯಾವುದೂ ಕೋರ್ಟ್ ಮಾಹಿತಿ ಕೊಡಲ್ಲ. ಕೋರ್ಟ್ ಏನು ಮಾಡುತ್ತೆ, ಅಂತಿಮವಾಗಿ 2023ರಲ್ಲಿ ಅವ್ರ ಜಾಗ 2 ಎಕರೆ ವಾಪಸ್ ಕೊಡುತ್ತೆ. ಈ ಜಿಲ್ಲಾಧಿಕಾರಿಗಳ ಒಂದು ವೈಫಲ್ಯ, ಈ ಏನು 5 ಜನ ಜಿಲ್ಲಾಧಿಕಾರಿಗಳು ಎಲ್ಲರದ್ದು ವೈಫಲ್ಯನೇ ಬಿಡ್ರಿ. ನಾವು ಸರ್ಕಾರ ಅಧೀನ ಕಾರ್ಯದರ್ಶಿ ಅವರೆಲ್ಲ ಹೇಳಿದ್ರು ಕೋರ್ಟ್ಗೆ ಅವ್ರಿಗೆ ಅದೇನೋ ಅದನ್ನ ಕ್ಲಿಯರ್ ಮಾಡಿಕೊಡಿ 10 ಕುಂಟೆ ಜಾಗದಂದ್ರೂ ಜಿಲ್ಲಾಧಿಕಾರಿಗಳು ಗಮನ ತಗೊಂಡಿಲ್ಲ. ಯಾವುದೇ ಬಂದ ಜಿಲ್ಲಾಧಿಕಾರಿಗಳು ಅವ್ರಿಗೇನು ಸೂಟ್ ಕೇಸ್ ಹೋಗ್ಬೇಕಾಯ್ತು ಏನೋ ಗೊತ್ತಿಲ್ಲ ಅಂತ ಸೂಟ್ ಕೇಸ್ ಇಲ್ಲ ಕೊಡೋಕ್ಕೆ. ಆ ಸೂಟ್ ಕೇಸ ಅವನು ಅಭಿಮಾನ್ ಸ್ಟುಡಿಯೋ ಮಾಲೀಕ ಕೊಟ್ಟವನೇ. ಕೆಳ ಹಂತದ ಅಧಿಕಾರಿಗಳು ಕೊಟ್ಟು ಎಲ್ಲೂ ಮೂವ್ ಆಗಬಾರ್ದು ಫೈಲ್ಗಳು. ಆ ಥರ ಮಟ್ಟ ಮಾಡಿ ಈ ಮಟ್ಟಕ್ಕೆ ಕಂಡು ತಗೊಂಬಂದಿದ್ದಾನೆ ಅವನು ಅಭಿಮಾನ್ ಸ್ಟುಡಿಯೋ ಮಾಲೀಕ. ಆ ನೀಚ ಬಾಲಣ್ಣನ ಮೊಮ್ಮಗ. ಅದನ್ನು ಅಭಿಮಾನ್ ಸ್ಟುಡಿಯೋ ಅಂತ ಕರೆಯೋಕೆ ಕೂಡ ಇಲ್ಲ ಸರ್, ಒಂದು ಜಾಗ ಅಂತ ಹೇಳ್ಬೇಕು ಅದನ್ನು ಇವಾಗ. ಯಾಕಂದ್ರೆ ಅದು ಜಾಗ ಅಂತಲೇ ಅವ್ರು ಕನ್ಸಿಡರ್ ಮಾಡಿ, ಅಭಿಮಾನ್ ಸ್ಟುಡಿಯೋ ಅಂತ ಕನ್ಸಿಡರೇ ಮಾಡಿಲ್ಲ ಅವರು. ಅರಣ್ಯ ಜಾಗ ಅದು. ಅದೇ 20 ಎಕರೆ ಕೊಟ್ಟಿದ್ರು, ಅದು ಅರಣ್ಯ ಜಾಗ 10 ಎಕರೆ ಮಾಡಿಕೊಂಡು 2003ರಲ್ಲಿ ಈಗ ಇಷ್ಟ ಆಯಿತು. ನಿಮಗೆ ಹೇಳ್ತೀನಿ, ಇದು ಅರಣ್ಯ ಈಗೇನು ಧ್ವಂಸ ಆಯಿತು. ಅದಾದಮೇಲೆ ನಾವು ಕಂದಾಯ ಇಲಾಖೆಗೆ ಮನವಿಗಳು ಕೊಟ್ಕೊಂಬಂದೆ. ಸರ್, ಅರಣ್ಯ ಇಲಾಖೆಯವರು ಹಿಂಗೆ ಹೊಸಪಡಿಸ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ, ನಾವು ಅದಕ್ಕೆ ಸಹಮತಗೊಳಿಸ್ತೀವಿ. ದಯವಿಟ್ಟು ಅರಣ್ಯ ಇಲಾಖೆ ಹೊಸಕ್ಕೆ ತಗೊಳ್ಳೋಕ್ಕೆ ನೀವು ಅರಣ್ಯ ಇಲಾಖೆಗೆ ಬರೀರಿ ಅಂತ ನಾವು ಮನವಿ ಕೊಡ್ತೀವಿ. ನಾವು ಮತ್ತು ಅದರಲ್ಲಿ ಪ್ರಸ್ತಾಪ ಮಾಡ್ತೀವಿ. ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಅಲ್ಲಿ ಪುಣ್ಯಭೂಮಿ ಪುನರ್ನಿರ್ಮಾಣ ಆಗಬೇಕು. ಅರಣ್ಯ ಇಲಾಖೆ ಹೊಸಕ್ಕೆ ತಗೋಬೇಕು. ಅರಣ್ಯ ಇಲಾಖೆಗೆ ನಾವು 10 ಕುಂಟೆ ಪುಣ್ಯಭೂಮಿ ಜಾಗ ಇದೆ, 10 ಕುಂಟೆಗೆ ನಾವು 20 ಕುಂಟೆ ಅರಣ್ಯ ಪ್ರದೇಶ ಹೊಂದಿಕೊಂಡಂತೆ ನಾವು ಜಾಗ ಕೊಡ್ತೀವಿ ಅಂತ ನಾವು ಆಲ್ರೆಡಿ ಮನವಿಗಳನ್ನ ಕಂದಾಯ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ನಾನು ಸಂಪೂರ್ಣ ಕೊಟ್ಟಿದ್ದೀನಿ. ಇದರಲ್ಲಿ ಇವಾಗ SIT ಅಂಗಳದಲ್ಲಿದೆ. SIT ರಾಜ್ಯ ತನಿಖಾ ದಳ ತಂಡಕ್ಕೆ ಮುಖ್ಯವಾದವರೇ ಚೀಫ್ ಸೆಕ್ರೆಟರಿ ಬರ್ತಾರೆ, ಡಾಕ್ಟರ್ ಶಾಲಿನಿ ರಜನೀಶ್ ಅವರು. ಅವರಿಗೆ 2 ಮನವಿ ಕೊಟ್ಟಿದ್ದೀನಿ, ಇನ್ನೊಂದು ಬಾರಿ ಮನವಿ ಕೊಡ್ತೀನಿ ಅವ್ರಿಗೆ. ಯಾಕೆಂದರೆ ಇಲ್ಲಿವರೆಗೂ ಬರೀ ಅರಣ್ಯ ಇಲಾಖೆಗೆ ಇದು ಮಾಡಿದಿರೋ ಬಗ್ಗೆ ನಮಗೆ ತನಿಖೆ ಮಾಡಿ ಇದು ಮಾಡಿ ಅದನ್ನು ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ. ಮಾಹಿತಿ ನಾನೇ ಕೊಡ್ತಾ ಇದ್ದೀನಿ. ಅವ್ರು ಸೇಲ್ ಮಾಡಿರೋದಿರ್ಬೋದು, ಅವ್ರು ಏನು ಮಾಡಿದ್ದಾರೆ ಎಲ್ಲನೂ ನಾನು ಕೊಟ್ಟಿದ್ದೀನಿ. ಎಲ್ಲ ಸರ್ಕಾರದ ಇಲಾಖೆಗಳು ಕೊಟ್ಟಿದ್ದೀನಿ ನಾನು. ಇವತ್ತು ಆ SIT ಅಂಗಳದಲ್ಲಿದೆ ಅಭಿಮಾನ್ ಸ್ಟುಡಿಯೋ ಹೊಸಪಡಿಸ್ಕೊಳ್ಳೋದು. ಆ SIT ಮೀಟಿಂಗಾಗಿ ವರದಿ ಕೊಟ್ಟರೆ ಜಿಲ್ಲಾಧಿಕಾರಿಗಳು ಹೊಸಕ್ಕೆ ತಗೋತಾರೆ. ಸರ್, ಇಲ್ಲಿ ದುಡ್ಡು ಒಂದೇ ಕಾರಣನ ಅಂತ? ದುಡ್ಡು ನೋಡಿ ಸರ್, ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಅಧಿಕಾರಿಗಳಿಗೆ ಮನವಿ ಕೊಟ್ಟರೆ ಅವರು ತಕ್ಷಣ ಸ್ಪಂದಿಸಿ ಆಫೀಸ್ ಮುಖಾಂತರ ಅದೇನು ಮಾಡಬೇಕು ಮಾಡ್ತಾರೆ.
ಈ ಮಿನಿಸ್ಟ್ರುಗಳಿಗೆ ಮನವಿ ಕೊಟ್ಟರೆ, ಈ ಮುಖ್ಯಮಂತ್ರಿಗಳಿಗೆ ಮಿನಿಸ್ಟ್ರುಗಳಿಗೆ ಆ ಮನವಿ ಅದೆಲ್ಲೋ ಗೊತ್ತಿಲ್ಲ, ವಿಧಾನಸೌಧಕ್ಕೆ ತಲುಪೋದೇ ಇಲ್ಲ. 2 ಸಾರಿ ಮುಖ್ಯಮಂತ್ರಿಗಳು ಮನವಿ ಕೊಟ್ಟಿದ್ದೀನಿ, ಅದು ಏನು ದೊಡ್ಡವ್ರು ಕರ್ಕೊಂಡೋಗಿ ಭವ್ಯ ಮೇಡಮು, ವಿಜಯನಂದ ಕೆಸಪ್ಪನವರು, ಶಿವರಾಜ್ ತಂಗಡಿಗೆ ಆ ಮನವಿಗೆ ಬಂದು ಕೇಳಿದ್ರೆ ಆ ಮನವಿನೇ ಬಂದಿಲ್ಲ ಇಲ್ಲಿಗೆ. ಆ CMನವರ ಸಿಬ್ಬಂದಿಗಳು ಅದು ಏನು ಕೆಲಸ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅವ್ರಿಗೆಲ್ಲ ಸೂಟ್ ಕೇಸ್ಗಳು ಯಾವಿದೆ ಆ ಅಪ್ಲಿಕೇಶನ್ಗಳು ಮಾತ್ರ ಹೋಗುತ್ತಾ ಸರ್ಕಾರಿ ವಿಧಾನಸೌಧ ಆಫೀಸ್ಗಳಿಗೆ. ವಿಧಾನಸೌಧ ಏನು ಆಪ್ತ ಕಾರ್ಯದರ್ಶಿ ಗೌರಮ್ಮ ಅಂತಿದ್ದಾರೆ, ಕಾವೇರಮ್ಮ ಅಲ್ಲಿ ಕೇಳ್ತೀವಿ ಯಾವುದು ಮನವಿ ಬಂದು. ಅದಕ್ಕಾಗಿ ನಾವು ಏನು ಮಾಡ್ತೀವಿ, ನೇರ ಅಧಿಕಾರಿಗಳಿಗೆ, ಏಕೆ ನೀವು ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಕಾವೇರಮ್ಮ ಅಂತ, ಅವ್ರಿಗೆ ನಾನು ಮನವಿ ಆಲ್ರೆಡಿ 2 ಸಾರಿ ಕೊಟ್ಟಿದ್ದೀನಿ. ಅವರು ಇದ್ರ ಬಗ್ಗೆ ಭೀಮಣ್ಣ ಕಂಡ್ರೆ ಅವ್ರ ಹತ್ರನೂ ಮಾತಾಡ್ತೀನಿ, CM ಹತ್ರ ಮಾತಾಡಿ ನಮ್ಮ ಕಡೆಗೆ ಏನಾಗಬೇಕು ನಾವು ರೆಫರ್ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ಇರೋದು ಇವಾಗ SIT ಅಂಗಳದಲ್ಲಿದೆ, ಅಲ್ಲಿ ಎಲ್ಲ ಇಲಾಖಾರು ವರ್ಗ ನಮಗೆ ಗೊತ್ತಿಲ್ಲ, ಅವ್ರೇನು ಎಲ್ಲ ಇಲಾಖೆ ವರ್ಗ ತಗೋತಾರೋ, ಕನ್ನಡ ಸಂಸ್ಕೃತಿ ಇಲಾಖೆನೂ ಇದು ಮಾಡ್ತಾರೋ, ಕಂದಾಯ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಎಲ್ಲ ಒಗ್ಗೂಡಿಸಿ SIT ಮಾಡ್ತಾರೋ, ಇಲ್ಲ ಬರೀ ಆ SIT ಮೀಟಿಂಗ್ ಏನಿದೆ ಅವ್ರು ಮಾತ್ರ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಇವಾಗ ಶೀಘ್ರದಲ್ಲೇ ನಾನು ಮನವಿ ಕೊಟ್ಟಿದ್ದೀನಿ ಸರ್ಕಾರಕ್ಕೆ. ಏನು ಮನವಿ? ಇಷ್ಟೇ ಮನವಿ. 4 ಬೇಡಿಕೆಗಳು ಇಟ್ಟಿದ್ದೀನಿ. ಮೊದಲನೇದು, 1, ರಾಜ್ಯ ಸರ್ಕಾರ ಕೂಡಲೇ ಅಭಿಮಾನ ಸ್ಟುಡಿಯೋವನ್ನು ವಶಕ್ಕೆ ತೆಗೆದುಕೊಳ್ಳಬೇಕು, ಅರಣ್ಯ ಇಲಾಖೆ ಸರ್ಕಾರ. 2ನೇದು, ಇವರು 2004ರಲ್ಲಿ 10 ಎಕರೆ ಮಾಡಿಕೊಂಡು ಯಾವುದೇ ಅಭಿವೃದ್ಧಿ ಪಡಿಸಿಲ್ಲ, ಮಾರ್ಕೊಂಡವನು ಎಲ್ಲನ ತಿನ್ಕೊಂಡು ಸತ್ತು ಹೋದ, ಬಾಲಣ್ಣನ 2ನೇ ಮಗ ಶ್ರೀನಿವಾಸ. ಈ 2021ರಲ್ಲಿ ಗಣೇಶ್, ಬಾಲಣ್ಣನವರ ಹಿರಿಮಗ ಗಣೇಶ್ ಹಾಗೂ ಮೊಮ್ಮಗ ಕಾರ್ತಿಕ್, BK ರಾಘವೇಂದ್ರ ಅನ್ನೋರಿಗೆ 1 ಎಕರೆ ಜಾಗನ BK ರಾಘವೇಂದ್ರ, ಮ್ಯಾನೇಜಿಂಗ್ ಡೈರೆಕ್ಟರ್ ಪವಾನಿ ಡೆವಲಪರ್ಸ್ ಅವರವರಿಗೆ ಮಾರಾಟ ಮಾಡಿರ್ತಾರೆ 2021ರಲ್ಲಿ, 16/8/2021ರಲ್ಲಿ ಮಾರಾಟ ಮಾಡಿರ್ತಾರೆ. ಬಟ್ಟು ಅಮೌಂಟ್ನ ಇವರು 2019ರಲ್ಲಿ ಅಡ್ವಾನ್ಸ್ ಆಗಿ ಒಪ್ಪಂದ ಮಾಡಿಕೊಂಡು 2019ರಿಂದನೇ ಒಂದು 95 ಲಕ್ಷ, ಒಂದು 30 ಲಕ್ಷ, ಒಂದು 50 ಲಕ್ಷ ಈ ಥರ ಈಸ್ಕೊಂಡ್ಬಿಟ್ಟಿರ್ತಾರೆ 19-20ರಲ್ಲೇ. ಇದು 21ರಲ್ಲಿ ಅಗ್ರಿಮೆಂಟ್ ಆಗತ್ತೆ. ಈ ಅಗ್ರಿಮೆಂಟ್ ಎಲ್ಲ ಆದಮೇಲೆ ನನ್ನನ್ನು ದೂರ ಇಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾನೆ. ಯಾರೋ ಅವನು ಕಾರ್ತಿಕ್ 10 ಗುಂಟೆ ಬರ್ಕೊಟ್ಟಿದ್ನಲ್ಲ ಮೊಮ್ಮಗ. ಇದೆಲ್ಲ ಹಿಂಗೆ ಬರ್ತಾ ಇರ್ತದೆ. ನಾನು ಫೈಟ್ ಮಾಡ್ತೀನಿ, ಈ ಮಟ್ಟಕ್ಕೆ ಬಂದು ನಿಂತಿದೆ. ಇವಾಗ ನಾನು ಇಷ್ಟೇ ಕೇಳ್ತಾ ಇರೋದು ಸರ್ಕಾರಕ್ಕೆ, ಅದೊಂದು 2 ಬೇಡಿಕೆ, ಯಾವುದು 3 ಆಯಿತು. ನಮ್ಮ 4ನೇದು ಬೇಡಿಕೆ ಏನಂದರೆ, 2009ರಲ್ಲಿ ರಾಜ್ಯ ಸರ್ಕಾರ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಅಭಿಮಾನ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ಮಾಡುತ್ತೆ. ಅವಾಗಿಂದ ಇಲ್ಲಿವರೆಗೂ ಅಭಿಮಾನಿಗಳು ಡಾಕ್ಟರ್ ವಿಷ್ಣುವರ್ಧನ್ ಕುಟುಂಬ 2009ರಿಂದ 2015ರವರೆಗೂ ಪೂಜಾ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಾಯಿತ್ತು ಅಭಿಮಾನಿಗಳ ಜೊತೆ. 2016ರಲ್ಲಿ ಕಾರಣಾಂತರಗಳಿಂದ ಮನೆಯೊಂದ ಭಾರತಿ ವಿಷ್ಣುವರ್ಧನ್ ನಾನು ಕಾಲ ಅಂತಾರೆ. ಅವಾಗಿಂದ ಮೈಸೂರಿಗೆ ಜಾಗ ಕೊಡ್ತಾರೆ, ಸಿದ್ದರಾಮಯ್ಯ 5 ಎಕರೆ. ಅದು ಅಲ್ಲಿ ಸ್ಮಾರಕ, ಅಲ್ಲಿ ಅದು ಕುಂಟುತ್ತಾ ಅಲ್ಲೂ ಹೋರಾಟಗಳು ಮಾಡಿ ಅಲ್ಲೂ ಮನವಿಗಳು ಕೊಟ್ಟು 2014 ಕೊಟ್ಟಿದ್ದ ಜಾಗ 2023ರಲ್ಲಿ ಅಲ್ಲಿ ಸ್ಮಾರಕ ಉದ್ಘಾಟನೆ ಆಗುತ್ತೆ ಸರ್ಕಾರದ ವತಿಯಿಂದ. ಅದೊಂದು ಕಡೆ. ನಾವು ಕೇಳ್ತಾ ಇರೋದು ಇಷ್ಟೇ, ಏನು ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ, ಆ ಜಾಗನ ನಮಗೆ ಪುನರ್ ನಿರ್ಮಾಣ ಮಾಡಬೇಕು. ಮತ್ತು ಸರ್ಕಾರನೇ ತಂತಿ ಬೇಲಿ ಹಾಕಿತ್ತು, ಆ ತಂತಿ ಬೇಲಿ ಎಲ್ಲನೂ ಬಿಚ್ಚಿ ಅಭಿಮಾನ ಸ್ಟುಡಿಯೋ ಮಾಲೀಕರು ಮಾಡಿಕೊಂಡಿದ್ದಾರೆ. ಈಗೇನು ಗೇಟ್ ಇದೆ ಅದು ಸರ್ಕಾರ ಹಾಕಿರೋದೆ. ಮತ್ತು ಏನು ಧ್ವಂಸ ಮಾಡಿದ ಎಲ್ಲ ಸಲಕರಣೆಗಳು, ಅಲ್ಲಿ ಇದ್ದ ವಸ್ತುಗಳು ನಮಗೆಲ್ಲ ಅದು ನಮಗೆ ಬೇಕೇ ಬೇಕು ಪುನರ್ ನಿರ್ಮಾಣ ಮಾಡೋಕ್ಕೆ. ನಾವು ಆ ವಸ್ತುನೇ ಏನೋ ಮಾಡಿಸಿ ನಾವು ಅದನ್ನ ಆ ಜಾಗ ಏನು ಆ ಜಾಗದಲ್ಲಿ ನಾವು ನಿರ್ಮಾಣ ಮಾಡಬೇಕು ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ. ಮತ್ತು 5ನೇದು, ಸರ್ಕಾರಕ್ಕೆ ಅವರು 10 ಗುಂಟೆ ಅರಣ್ಯ ಇಲಾಖೆಯನ್ನು 10 ಗುಂಟೆ ಬೇಡಿಕೆ ಇಟ್ಟಿದ್ದೀವಿ. 10 ಗುಂಟೆ ಜಾಗದಲ್ಲಿ ನಮಗೆ ಏನಿತ್ತು ಅಲ್ಲೇ ನಿರ್ಮಾಣ ಮಾಡಬೇಕು. ನಾವು ನಿಮಗೆ 20 ಗುಂಟೆ ಅರಣ್ಯ ಪ್ರದೇಶ ಹೊಂದ್ಕೊಂಡು 20 ಗುಂಟೆ ಜಾಗ ಕೊಡ್ತೀವಿ. ನಮ್ಮ VS ಅಭಿಮಾನ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ನಾವು ಬೇಡಿಕೆ ಇಟ್ಟಿದ್ದೀವಿ ಸರ್. ಸರ್ಕಾರ ನಾವು ಇದನ್ನು ಇಷ್ಟು ಬೇಡಿಕೆ ಇಟ್ಟು ಕೂಡಲೇ SIT ಅಂಗಳದಲ್ಲಿದೆ, ಕೂಡಲೇ ಸರ್ಕಾರ ತುರ್ತಾಗಿ ಅರಣ್ಯ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಶಾಲಿನಿ ರಜೀಶ್ನವರು ಕೂಡಲೇ ಒಂದು ಸಭೆ ಮಾಡಿ ಇದಕ್ಕೆ ನಾಡಿನ ಕೋಟ್ಯಾಂತರ ವಿಷ್ಣು ಅಭಿಮಾನಿಗಳು ನೊಂದಿದ್ದಾರೆ. ದಯವಿಟ್ಟು ಅವರ ಬೇಡಿಕೆಗೆ ಸ್ಪಂದಿಸಬೇಕು ಅಂತ ಹೇಳ್ತಾ ಇದ್ದೀನಿ.
ಮತ್ತು ಸರ್ಕಾರ ವಶಕ್ಕೆ ತಗೋಬೇಕು ಅಂತ ನಾನು ಸರ್ಕಾರಕ್ಕೆ ಎಲ್ಲ ಇಲಾಖೆಯ ಮನವಿ ಕೊಟ್ಟಿದ್ದೀನಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.